ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಎರಡು ಭಾಗಗಳ ಒಂದು ಮುನ್ನುಡಿ ಭಾಗ ಹಾಗೂ ಒಂದನೇ ಭಾಗವನ್ನು ನೀವೆಲ್ಲ ಕೇಳಿರುವಿರಿ. ಈಗ ನಾವು ಮೂರನೆಯ ಭಾಗವಾಗಿ ಮೊನ್ನೆ ನಾವು ಅಯೋಧ್ಯೆಯ ದಶರಥ ಮಹಾರಾಜನಿಗೆ ಮೂವರು ಪತ್ನಿಯರಲ್ಲಿ ಅಂದರೆ ಕೌಸಲ್ಯೆ, ಕೈಕೇಯಿ ಹಾಗೂ ಸುಮಿತ್ರೆ ಎಂಬಂತಹ ಮೂವರು ಪತ್ನಿಯರಲ್ಲಿ ಪುತ್ರಕಾಮೇಷ್ಟಿ ಯಾಗದ ಮೂಲಕವಾಗಿ 4 ಮಕ್ಕಳು ಜನಿಸಿದರು ಅಂತ ಹೇಳುವುದನ್ನು ಕೇಳಿದ್ದೇವೆ. ಹಾಗೆ ಕೌಸಲ್ಯೆಯ ಗಂಡು ಮಗುವಿಗೆ ಶ್ರೀರಾಮನೆಂದು, ಕೈಕೇಯಿಯ ಮಗನಿಗೆ ಭರತನೆಂದು ಹಾಗೂ ಸುಮಿತ್ರೆಯ ಮಕ್ಕಳಾದಂತಹ 2 ಜನ ಗಂಡು ಮಕ್ಕಳಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನನೆಂದು ನಾಮಕರಣವನ್ನು ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ದಶರಥ ನೆರವೇರಿಸ್ತಾನೆ. ತದನಂತರವಾಗಿ ಮಕ್ಕಳೊಡನೆ ಬಹಳ ಸುಂದರವಾದಂತಹ ಸಂತೋಷವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾನೆ. ಗರ್ಭಾಷ್ಟಮದಲ್ಲಿ ಮಕ್ಕಳಿಗೆ ಉಪನಯನಾದಿ ಕರ್ಮಗಳನ್ನು ಮಾಡಿ ಅವರನ್ನು ವೇದಾಧ್ಯಯನಕ್ಕೆ ಕಳಿಸಿಕೊಡ್ತಾನೆ. ಅದರಂತೆ ವೇದಾಧ್ಯಯನವನ್ನು ವಸಿಷ್ಠರ ಮೂಲಕವಾಗಿ ಮಾಡಿಸಿ ಧನುರ್ವೇದವನ್ನೂ ಅವರಿಗೆ ಕಲಿಸ್ತಾನೆ. ಹಾಗೆ ಬಹಳ ಸಂತೋಷದಿಂದ ದಶರಥ ತನ್ನ ಮಕ್ಕಳು ಹಾಗೂ ಮುದ್ದಿನ ಪತ್ನಿಯರೊಂದಿಗೆ 14 ವರ್ಷಗಳು ಬಹಳ ಸುಂದರವಾದಂಥ ಜೀವನವನ್ನು ಕಳೆಯುತ್ತಾನೆ. ದಶರಥ ಮಹಾರಾಜನಿಗಿರ್ತಕ್ಕಂತಹ 4 ಜನ ಮಕ್ಕಳಲ್ಲಿ ಶ್ರೀರಾಮ ಹಿರಿಯವರು, ಅವನಿಂದ ಮತ್ತೆ ಭರತ, ಅವನಿಂದ ಮತ್ತೆ ಲಕ್ಷ್ಮಣ ಮತ್ತು ಶತ್ರುಘ್ನ. ಆದರೆ ಶ್ರೀರಾಮನ ಜೊತೆಯಲ್ಲಿ ಯಾವತ್ತೂ ಲಕ್ಷ್ಮಣನಿರ್ತಿದ್ದ. ಶ್ರೀರಾಮನಿಗೆ ಆಹಾರ ಸೇವಿಸುವುದಕ್ಕೆ ಲಕ್ಷ್ಮಣ ಬೇಕು. ಲಕ್ಷ್ಮಣನಿಗೆ ಮೃಷ್ಟಾನ್ನವನ್ನು ತಾಯಿ ತಂದು ಕೊಟ್ಟರೂ ಶ್ರೀರಾಮನಿಲ್ಲದೆ ಲಕ್ಷ್ಮಣ ಆಹಾರವನ್ನು ಭುಂಜಿಸಲಾರ. ಅಂತಹ ಅನ್ಯೋನ್ಯತೆಯಿಂದ ಅವರು ಇರುವುದಿದ್ದರು. ಹಾಗೆ ಭರತ ಮತ್ತು ಶತ್ರುಘ್ನರು ಅದೇ ಥರ ಬಹಳ ಅನ್ಯೋನ್ಯತೆಯಿಂದ ಹತ್ತಿರವಿದ್ದರು. ಆದರೂ 3 ಜನ ತಮ್ಮಂದಿರಿಗೂ ಸಹ ಅಣ್ಣನಾದಂತಹ ಶ್ರೀರಾಮಚಂದ್ರನಲ್ಲಿ ಅತಿಯಾದಂತಹ ಪ್ರೀತಿ. ಅಣ್ಣನೆಂಬಂತಹ ಶ್ರೀರಾಮ ಯಾವತ್ತೂ ಸಹ ಅವನು ಸೌಮ್ಯ ಸ್ವಭಾವದವನು, ನಿಜವಾದಂತಹ ಒಬ್ಬ ನಾಯಕನ ಗುಣಲಕ್ಷಣವನ್ನುಳ್ಳವನು, ತಮ್ಮಂದಿರ ಮಾತನ್ನು ಕೇಳುವವನು ಆಗಿದ್ದನು. ಆದರೂ ಸಹ ಅವನು ಬಹಳ ಸುಂದರವಾದಂಥ ಅವನ ಬಾಲ್ಯದ ಕಥೆಗಳಲ್ಲಿ ಮುಖ್ಯವಾಗಿ ಒಂದೇ ಒಂದು ಕತೆ ಇರುವಂಥದ್ದು. ದೊಡ್ಡ ಕತೆ ಯಾವುದು ಅಂತೇಳಿ ಹೇಳಿದರೆ ಶ್ರೀರಾಮ ಚಂದ್ರನನ್ನು ಕಂಡು ಬೇಕು ಅಂತ ಅಳುವಂತಹ ಒಂದು ಕತೆ ಇದೆ. ಪಾತ್ರದಲ್ಲಿರತಕ್ಕಂತಹ ನೀರಿನಲ್ಲಿ ಚಂದ್ರನನ್ನು ತೋರಿಸಿ ಅವನಿಗೆ ಊಟವನ್ನು ಮಾಡಿಸುವಂತಹ ಒಂದು ಕತೆ, ಸುಂದರವಾದಂತಹ ಒಂದು ಕತೆ ಇದೆ ಇದು. ಹಾಗೆ ಇರ್ತಾ ಇದ್ದಂತಹ ನಮ್ರ ಸ್ವಭಾವದವನು, ಕೀರ್ತಿಶಾಲಿಗಳು, ವಿವೇಕಿಗಳು, ರೂಪದರ್ಶಿಯೂ ಆಗಿದ್ದಂತಹ ಹುಡುಗನಿಗೆ 14 ತುಂಬಿದ್ದಾಗ ಅವಾಗಲೇ ಶ್ರೀರಾಮ ಅಂತೇಳಿ ಹೇಳಿದರೆ ಪ್ರಖ್ಯಾತನಾಗುವುದಕ್ಕೆ ಪ್ರಾರಂಭವಾಗಿದ್ದ ಇಡೀ ದೇಶದಲ್ಲಿ. ಹಾಗೆ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ಅಂತ ಯೋಚಿಸ್ತಾ ಗುರುಗಳಾದಂತಹ ವಸಿಷ್ಠರನ್ನು ಕರೆದು ಅವರಲ್ಲಿ ಪ್ರಸ್ತಾಪಿಸ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಗಾಧಿಪುತ್ರರಾದಂತಹ ಕೌಶಿಕ, ಕೇಳಿರ್ಬೋದು ನೀವು, ವಿಶ್ವಾಮಿತ್ರ ಅಂತ ಹೇಳುವಂತಹ ಹೆಸರನ್ನು ನೀವು ಕೇಳಿರ್ಬೋದು. ವಿಶ್ವಾಮಿತ್ರ ಕೌಶಿಕ ಅನ್ನುವಂಥ ಕೌಶಿಕ ಮುನಿಯಾಗಿದ್ದ. ಮೊದಲು ಆಶ್ರಮವನ್ನು ಮಾಡಿಕೊಂಡು ಅಲ್ಲಿ ಪ್ರಪಂಚದ ಒಳಿತಿಗಾಗಿ ಹೋಮ ಯಜ್ಞಾದಿಗಳನ್ನು ನಡೆಸ್ತಾ ಇರ್ತಾನೆ. ಯಾರು? ಕೌಶಿಕ ಮಹಾಮುನಿ ಅಂತ ಹೇಳಿದ್ರೆ ವಿಶ್ವಾಮಿತ್ರ. ಅವನು ದಶರಥ ಮಹಾರಾಜನನ್ನು ಕಾಣುವುದಕ್ಕೆ ಅಯೋಧ್ಯೆಗೆ ಬಂದಿದ್ದಾನೆ ಅಂತ ಹೇಳಿ ಚಾರಕರು ಓಡಿ ಬಂದು ದಶರಥನಲ್ಲಿ ಹೇಳ್ತಾರೆ. ದಶರಥನಿಗೆ ಭಯವಾಗುತ್ತದೆ, ಅದರೊಟ್ಟಿಗೆ ಸಂತೋಷವೂ ಆಗ್ತದೆ. ಓಡಿ ಬಂದು ಪೀಠದಲ್ಲಿ ಕುಳ್ಳಿರಿಸಿ ಕೌಶಿಕ ಮಹಾಮುನಿಗೆ ಅಂದರೆ ವಿಶ್ವಾಮಿತ್ರರಿಗೆ ಪೂಜೆಯನ್ನು ಮಾಡುತ್ತಾನೆ. ಅವರ ಪಾದವನ್ನು ತೊಳಿತಾನೆ, ತಲೆಗೆ ನೀರನ್ನು ತುದಿಕೊಂಡು ತಮ್ಮ ಆಗಮನದಿಂದ ನಮ್ಮ ಅಯೋಧ್ಯ ನಗರ, ಈ ದೇಶ ಪವಿತ್ರವಾಯಿತು, ನಾನು ಬಹಳ ಸಂತೋಷಗೊಂಡಿದ್ದೇನೆ, ನನ್ನಿಂದ ಏನಾಗಬೇಕು, ನಾನು ನಿನಗೆ ಏನು ಕೇಳಿದರೂ ಕೊಡ್ತೇನೆ ಅನ್ನುವಂಥ ಮಾತನ್ನು ದಶರಥ ವಿಶ್ವಾಮಿತ್ರರಿಗೆ ಕೊಡ್ತಾನೆ. ಆಗ ವಿಶ್ವಾಮಿತ್ರರು ಬಹಳ ಸಂತೋಷಗೊಂಡು ಅವರನ್ನು ಆಶೀರ್ವದಿಸ್ತಾ ಹೇಳ್ತಾರೆ, ಅರಸ, ನಾನು ಲೋಕ ಕಲ್ಯಾಣಕ್ಕಾಗಿ ಬಹಳ ದೊಡ್ಡ ಒಂದು ಯಾಗವನ್ನು ನಡೆಸ್ತಾ ಇದ್ದೇನೆ. ಅದಕ್ಕಾಗಿ ನಡೆಸಿಕೊಂಡಿರುವಂತಹ ಸಂದರ್ಭದಲ್ಲಿ
ಕೆಟ್ಟ ರಾಕ್ಷಸರಾದಂತಹ ಸುಬಾಹು ಹಾಗೂ ಮಾರೀಚ ಅನ್ನುವಂತಹ ಅವರ ಗಡಣದೊಂದಿಗೆ ಬಂದು ಯಜ್ಞವನ್ನು ಅವರು ಹಾಳುಗೆಡುತ್ತಾ ಇದ್ದಾರೆ. ಯಜ್ಞಕ್ಕೆ ಮಾಂಸಾದಿಗಳನ್ನು ಹಾಕಿ ಯಜ್ಞವನ್ನು ಹಾಳುಗೆಡುತ್ತಾ ಇದ್ದಾರೆ. ಹಾಗೆ ಅದರ ರಕ್ಷಣೆಯಾಗಬೇಕು, ಅದಕ್ಕೆ ಬೇಕಾಗಿ ನಿನ್ನಲ್ಲಿಗೆ ಬಂದಿದ್ದೇನೆ ನಾನು ಅಂತ ಕೇಳ್ತಾನೆ. ಆಯಿತು ಮಹಾಮುನಿಗಳೇ, ರಕ್ಷಣೆ ಮಾಡುವುದಕ್ಕೆ ನಾನು ಬದ್ಧ ಅಂತ ಮಾತು ಕೊಡ್ತಾನೆ. ಹಾಗಾದರೆ ನಿನ್ನ ಮಗನಾದಂತಹ ಶ್ರೀರಾಮನನ್ನು ನನ್ನ ಜೊತೆ ಕಳಿಸು ಅಂತ ಕೇಳ್ತಾರೆ. ಯಜ್ಞ ರಕ್ಷಣೆಗಾಗಿ ಕಳಿಸು. ಅದನ್ನು ಕೇಳಿದಂತಹ ದಶರಥನಿಗೆ ಬರಸಿಡಿಲು ಬಡದಂತಾಗಿ ಆತ ಮೂರ್ಛಿತನಾದಂತಹ ಸಂದರ್ಭದಲ್ಲಿ ಯಾಗಿ ಎದ್ದಾಗ, ಯಾಕೆ ನೀನು ಈ ರೀತಿ ಭಯಗೊಂಡಿದ್ದಿ, ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಕೇಳಿದಾಗ ಆತ ಹೇಳ್ತಾನೆ, ಸ್ವಾಮಿ, ಇನ್ನೂ ಮಂತ್ರಾಸ್ತ್ರಗಳ ಯಾವುದೇ ಉಪದೇಶ ಶ್ರೀರಾಮನಿಗೆ ಆಗಲಿಲ್ಲ. ಇನ್ನೂ 14ರ ಹುಡುಗ. ಅಂತಹ ಬಲಾಢ್ಯರಾದಂತಹ ರಕ್ಕಸರನ್ನು ವಧಿಸುವುದಕ್ಕೆ ಆತನಿಗೆ ಹೇಗೆ ಸಾಧ್ಯ? ಆದ್ದರಿಂದ ದಯವಿಟ್ಟು ನಿಮ್ಮ ಗೋಗರೆದು ಬೇಡಿಕೊಳ್ತೇನೆ, ನಿಮ್ಮ ಕಾಲಿಡಿದು ಬೇಡಿಕೊಳ್ತೇನೆ, ಮಗನಾದ ಶ್ರೀರಾಮನನ್ನು ಕೇಳಬಾರದು. ನಾನೇ ಸೈನ್ಯ ಸಮೇತವಾಗಿ ಬಂದು ನಿನ್ನೊಂದಿಗೆ ನಿಂತು ಆ ಯಜ್ಞ ಕಾರ್ಯವನ್ನು ಸಂಪನ್ನಗೊಳಿಸುವುದಕ್ಕೆ ನಾನು ಉದ್ಯುಕ್ತನಾಗುತ್ತೇನೆ ಅಂತ ಹೇಳಿದಾಗ ಬಹಳ ಕೋಪಿಷ್ಠರಾಗುತ್ತಾರೆ ವಿಶ್ವಾಮಿತ್ರರು. ಕೊಟ್ಟ ಮಾತು ನಿನಗೆ ಇರುವುದು ಹೌದಾದರೆ ಮಗನನ್ನ ನಮ್ಮಲ್ಲಿ ಕೊಟ್ಟು ಕಳಿಸು ಅಂತ ಹೇಳ್ತಾನೆ. ಹೇಳಿದಾಗ ಆತ ಖಂಡಿತವಾಗಿಯೂ ಕಳಿಸುವುದಕ್ಕೆ ಒಪ್ಪುತ್ತಾ ಇರುವುದಿಲ್ಲ. ಆಗ ಅಲ್ಲಿಗೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ಹೇಳ್ತಾರೆ ಏನು ಅಂತೇಳಿ ಹೇಳಿದರೆ, ನೋಡು, ವಿಶ್ವಾಮಿತ್ರರು ಬಹಳಷ್ಟು ಮಂತ್ರಾಸ್ತ್ರಗಳನ್ನು ಅರಿತವರು. ಅವರಿಗೆ ಸ್ವತಃ ಯಜ್ಞ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹಿಂದೆ ಏನು ನಡೆದಿದೆ, ಮುಂದೆ ಏನು ನಡೀಲಿಕ್ಕಿದೆ ಎನ್ನುವುದನ್ನು ಸಕಲವನ್ನೂ ಅರಿವಿಲ್ಲಂತಹ ಮಹಾಜ್ಞಾನಿಯವರು. ಅವರು ಬ್ರಹ್ಮ ಋಷಿ, ಬಹಳಷ್ಟು ಮಂತ್ರಾಸ್ತ್ರಗಳನ್ನು ಅರಿತಿದ್ದಾರೆ. ಅವರೊಂದಿಗೆ ಶ್ರೀರಾಮನನ್ನು ಕಳಿಸಿ ನಿನ್ನ ಮಾತನ್ನು ಉಳಿಸಿಕೊಂಡು ಶ್ರೀರಾಮನಿಗೆ ಕೀರ್ತಿ ಬರುವಂತೆ ಮಾಡು. ಶ್ರೀರಾಮನಿಗೆ ಕೀರ್ತಿ ಬರುವುದಕ್ಕಿದೆ, ಆದ್ದರಿಂದೇ ಅವರವರನ್ನು ಕಳೆದುಕೊಂಡು ಹೋಗ್ತಾ ಇದ್ದಾರೆ, ನೀನು ಭಯಪಡುವ ಅಗತ್ಯವಿಲ್ಲ ಅಂತ ದಶರಥನಿಗೆ ವಸಿಷ್ಠರು ಹೇಳ್ತಾರೆ. ವಸಿಷ್ಠರ ಮಾತನ್ನು ಕೇಳಿದಂತಹ ದಶರಥ ಬಹಳ ಸಂತುಷ್ಟನಾಗಿ ಶ್ರೀರಾಮನನ್ನ ಸಭೆಗೆ ಹೇಳ್ತಾನೆ. ಶ್ರೀರಾಮನ ಸಭೆಗೆ ಬರುವಾಗ ಶ್ರೀರಾಮನ ಜೊತೆಯಲ್ಲಿ ಲಕ್ಷ್ಮಣನೂ ಬರ್ತಾನೆ. ಹಾಗೆ ಶ್ರೀರಾಮನಲ್ಲಿ ವಿಶ್ವಾಮಿತ್ರ ಗುರುಗಳ ಯಜ್ಞ ರಕ್ಷಣೆಗಾಗಿ ಅದರ ಕರ್ತವ್ಯ ಬದ್ಧರಾಗಿ ನೀವು ಹೋಗಬೇಕು ಅಂತೇಳಿ ಅವರಲ್ಲಿ ಸೂಚಿಸ್ತಾನೆ. ಅದರಂತೆ ಪಿತೃಪಾಕ್ಯವನ್ನು ಶಿರಸ ವಹಿಸಿದಂತಹ ಶ್ರೀರಾಮ ಲಕ್ಷ್ಮಣರು ತಂದೆಯ ಆಶೀರ್ವಾದವನ್ನು ಪಡೆದು, ವಸಿಷ್ಠರ ಆಶೀರ್ವಾದವನ್ನು ಪಡೆದು ವಿಶ್ವಾಮಿತ್ರರೊಂದಿಗೆ ಹೊರಡುತ್ತಾರೆ. ಇಲ್ಲಿ ನಮಗೆ ಕಾಣುವಂತಹ ವಿಷಯವೇನು ಅಂತ ಹೇಳಿದರೆ, ವಾಸ್ತವ ಸತ್ಯದಲ್ಲಿ ವಸಿಷ್ಠ ಮಹಾಮುನಿಗಳ ಶಿಷ್ಯರು ರಾಮ ಹಾಗೂ ಲಕ್ಷ್ಮಣ. ಆದರೆ ನಮಗೆ ರಾಮಾಯಣದಲ್ಲಿ ಈ ಪ್ರಸಂಗ, ಸೀತಾ ವಿವಾಹದವರೆಗಿನ ಪ್ರಸಂಗ, ಅದಾಗಿ ಸೀತೆಯ ವಿವಾಹವಾಗಿ ಅವರ ಅಯೋಧ್ಯೆಗೆ ಪುನಃ ಬರುವಲ್ಲಿಯವರೆಗೆ ಈ ಪ್ರಸಂಗದಲ್ಲಿ ನಮಗೆ ತಿಳಿಯಲಿಕ್ಕೆ ಸಿಗುವುದೇನು ಅಂತ ಹೇಳಿದರೆ, ನಿಜವಾಗಿಯೂ ಭಾರತದ ಶ್ರೇಷ್ಠವಾದಂಥ ಯುಗ ಅಂತ ಹೇಳಿದರೆ ಅದು ರಾಮರಾಜ್ಯ. ಆ ರಾಮರಾಜ್ಯದ ರೂವಾರಿ ಯಾರು ಅಂತ ಹೇಳಿದರೆ ವಿಶ್ವಾಮಿತ್ರರು ಅಂತ ಹೇಳಿ ನಮಗೆ ಅರಿವಾಗ್ತದೆ. ಮಕ್ಕಳನ್ನು ಹೇಳಿ ಅವರ ತಲೆಯನ್ನು ಮುಟ್ಟಿ ಆಶೀರ್ವದಿಸುತ್ತಾ ಅವರನ್ನು ಕರೆದುಕೊಂಡು ಹೊರಡುತ್ತಾನೆ ವಿಶ್ವಾಮಿತ್ರ ಮಹಾಮುನಿ. ವಿಶ್ವಾಮಿತ್ರ ಮಹಾಮುನಿಯನ್ನ ಜೊತೆಯಲ್ಲಿ ಹೊರಟಂತಹ, ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಧರಿಸಿ, ಚರ್ಮಾಂಬರವನ್ನು ಧರಿಸಿ ಶಿವನಂತೆ ಕಾಣುತ್ತಿರುವಂತಹ ಮಕ್ಕಳು. ಅವರನ್ನು ಕಂಡಾಗ ಜನ ಹೇಳಿದ್ರಂತೆ, ವಿಶ್ವಾಮಿತ್ರ ಎದುರಲ್ಲಿ ನಡೆದುಕೊಂಡು ಹೋಗುತ್ತಾ ಇದ್ದಾನೆ, ಹಿಂದಿನಿಂದ ರಾಮ ಲಕ್ಷ್ಮಣರು ನಡೆದುಕೊಂಡು ಹೋಗ್ತಾ ಇದ್ದಾರೆ, ಖಡ್ಗಧಾರಿಗಳಾಗಿ, ಬಿಲ್ಲು ಬಾಣಧಾರಿಗಳಾಗಿ ಚಲಿಸುತ್ತಿರುವ ಮಕ್ಕಳನ್ನು ಕಂಡಂತಹ ಜನ ಹೇಳಿದ್ರಂತೆ, ಬ್ರಹ್ಮನೊಂದಿಗೆ ಅಶ್ವಿನಿ ದೇವತೆಗಳು ಹೋಗುತ್ತಿದ್ದಂತೆ ಕಾಡುತ್ತಾ ಇದೆ ಅಂತ ಹೇಳಿದ್ರಂತೆ. ಎಂತಹ ಅದ್ಭುತವಾದ ಸನ್ನಿವೇಶ, ನೀವೊಮ್ಮೆ ಅವಲೋಕಿಸಿ. ಅಂತಹ ಸನ್ನಿವೇಶದಲ್ಲಿ ಹೊರಟು ಕಾಡಿನತ್ತ ಪಯಣವನ್ನು ಬೆಳೆಸ್ತಾ ಇದ್ದಾರೆ ಮಕ್ಕಳು. ಯಜ್ಞ ರಕ್ಷಣೆಗಾಗಿ ಅಂತಹ ಸಣ್ಣ ಬಾಲ್ಯದ ಆ ವಯಸ್ಸಿನಲ್ಲಿ ಯಜ್ಞ ರಕ್ಷಣೆಯಂತಹ ಒಂದು ಉನ್ನತವಾದಂತಹ ಒಂದು ಧ್ಯೇಯದೊಂದಿಗೆ ಮುನ್ನಡೀತಾ ಇದ್ದಾರೆ ಶ್ರೀರಾಮ ಹಾಗೂ ಲಕ್ಷ್ಮಣ ವಿಶ್ವಾಮಿತ್ರರೊಂದಿಗೆ. ಹಾಗೆ ಹೋಗುತ್ತಾ ವಿಶ್ವಾಮಿತ್ರರು ಮಕ್ಕಳನ್ನು ಮಾತಾಡಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮಕ್ಕಳೇ, ಇಂಪಾದ ಧ್ವನಿಯಲ್ಲಿ ಕರೀತಾರೆ ರಾಮ ಎಂದು, ಮಗು ಎಂದು ಹೇಳ್ತಾರೆ. ಹೇಳ್ತಾರೆ, ರಾಮ,
ನಿನಗೆ ನಾನು ಒಂದು ವಿಶೇಷವಾದ ಮಂತ್ರವನ್ನು ಉಪದೇಶಿಸ್ತೇನೆ. ಅತಿ ಬಲ ಹಾಗೂ ಅತಿಬಲವೆಂಬ ಮಂತ್ರ. ಅದನ್ನು ನೀವು ಇಬ್ಬರು ಪಡೆದುಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಭಯ, ಆಯಾಸ, ಜ್ವರಬಾಧೆ, ಶ್ರಮ ಯಾವುದು ಆಗಲಾರದು. ಈ ಮಂತ್ರವನ್ನು ನೀವು ಪಡಿ, ಆಚಮ್ಯವನ್ನು ಮಾಡುವಂತ ಆಚಮ್ಯವನ್ನು ಮಾಡಿಸಿ ಶ್ರೀರಾಮ ಲಕ್ಷ್ಮಣರಿಗೆ ಈ ಮಂತ್ರವನ್ನು ಉಪದೇಶಿಸ್ತಾರೆ ವಿಶ್ವಾಮಿತ್ರ ಮಹಾಮುನಿಗಳು. ಶ್ರೀರಾಮ ಲಕ್ಷ್ಮಣರಿಗೆ ಮಂತ್ರೋಪದೇಶವಾಗುತ್ತದೆ. ಮಂತ್ರವನ್ನು ಜಪಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಶ್ರೀರಾಮ ಲಕ್ಷ್ಮಣರ ಮುಖ ತೇಜಪುಂಜವಾಗಿ ಕಾಣಿಸುತ್ತದೆ ಆ ಸಂದರ್ಭದಲ್ಲಿ. ಆಗ ಮಗು ಶ್ರೀರಾಮ, ನೀನು ಈ ಮಂತ್ರವನ್ನು ಪಠಿಸುವುದರಿಂದ ನೀನು ಸಕಲರನ್ನೂ ಮೀರಿಸುತ್ತೀಯ. ಈ 2 ವಿದ್ಯೆಗಳು ನಿನಗೆ ಸಕಲ ಜ್ಞಾನವನ್ನೂ ಪ್ರಾಪ್ತಿಸುತ್ತದೆ ಅಂತ ಹೇಳಿ ಅವರಿಗೆ ಆ ಮಂತ್ರವನ್ನು ಜಪಿಸುವುದಕ್ಕೆ ಹೇಳ್ತಾರೆ. ಅದರಂತೆ ಮಂತ್ರೋಪದೇಶವನ್ನು ಪಡೆದಂತಹ ಶ್ರೀರಾಮ ತೇಜಪುಂಜನಾಗಿ ಮುಂದುವರಿತಾ ಸರಯೂ ನದಿಯ ತಟಕ್ಕೆ ಬರ್ತಾರೆ. ಸರಯೂ ನದಿಯ ತಟದಲ್ಲಿ ಹುಲ್ಲು ಸೊಪ್ಪುಗಳ ಹಾಸಿಗೆಯೊಂದಿಗೆ ಗುರುಸೇವೆಯನ್ನು ಮಾಡಿ ಅಲ್ಲಿ ಅವತ್ತಿನ ದಿನ ಮಲಗುತ್ತಾರೆ. ಮಲಗಿ ಬೆಳಗಾಗುತ್ತದೆ. ಬೆಳಗಾಗಿ ಹೇಳ್ತಾರೆ. ರಾತ್ರಿಯನ್ನು ಕಳೆದು ಬೆಳಗಾದಾಗ ಸೊಪ್ಪಿನ ಹಾಸಿಗೆಯಲ್ಲಿ ಮಲಗಿದ್ದ ರಾಮ ಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರ ಹೇಳ್ತಾನೆ, ರಾಮ, ನಿನ್ನನ್ನು ಹೊಡೆದ ಕೌಸಲ್ಯ ಭಾಗ್ಯಶಾಲಿನಿ. ಬೆಳಗಾಗುತ್ತಾ ಬಂತು. ಏಳು ಕೌಸಲ್ಯ, ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮನ್ನಿಕಂ. ಈ ಸುಭಾಷಿತವನ್ನು ಪ್ರಾಯಶಃ ನೀವೆಲ್ಲರೂ ಕೇಳಿರಬಹುದು. ಈ ಸುಭಾಷಿತ ಬಂದಿರುವುದು ವಾಲ್ಮೀಕಿ ರಾಮಾಯಣದಲ್ಲಿ ವಿಶ್ವಾಮಿತ್ರರ ಮುಖದಿಂದ ಬಂದಂತಹ ವಾಣಿ ಅದು. ಆ ವಾಣಿ ಇವತ್ತು ಮನೆಗಳಲ್ಲಿ ಅದು ಸುಪ್ರಭಾತವಾಗಿ ಕೇಳಲ್ಪಡುತ್ತದೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗೆ ಶ್ರೀರಾಮನನ್ನ ಎದ್ದು ಅವರು ಸಂಧ್ಯಾವಂದನೆಯನ್ನು ಪೂರೈಸಿ ಅಲ್ಲಿಂದ ಮುಂದುವರೆದು ಅವರು ಅದೇ ಸರಯೂ ನದಿಯ ತಟದಲ್ಲಿ ಮುಂದುವರೆದು ಗಂಗಾ ನದಿಯಲ್ಲಿ ಸೇರುವ ಸ್ಥಳಕ್ಕೆ ಬಂದು ತಲುಪಿದಾಗ ಅವರು ಕೇಳ್ತಾರೆ, ಅಲ್ಲಿ ಒಂದು ಆಶ್ರಮ ಕಾಣ್ತದೆ. ಆಶ್ರಮ ಯಾರದ್ದು ಅಂತ ಕೇಳ್ತಾರೆ. ಮಹಾಮುನಿಗಳೇ, ಈ ಆಶ್ರಮ ಯಾರದ್ದು? ಈ ಆಶ್ರಮ ಅಂತ ಹೇಳಿದಾಗ ಮಹಾಮುನಿಗಳು, ಇದು ಹಿಂದೆ ಶಿವ ತಪಸ್ಸು ಮಾಡಿದ ಜಾಗ. ಈ ಆಶ್ರಮದಲ್ಲಿ ನಾವು ಇಂದು ರಾತ್ರಿ ಕಳೆಯೋಣ, ನಾಳೆ ಬೆಳಿಗ್ಗೆ ಮುಂದುವರಿಯೋಣ. ಆಗ ರಾಮ ಪ್ರಶ್ನಿಸ್ತಾನೆ, ಗುರುಗಳೇ, ಶಿವ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳಿದರೆ ಯಾವುದದು ಅಂತ ಕೇಳ್ತಾನೆ. ಆಗ ಹಿಂದೆ ಗಿರಿಜೆಯನ್ನು ಮದುವೆಯಾಗುವುದಕ್ಕಾಗಿ ಕಾಮನು ಶಿವನಿಗೆ ಹೂವಿನ ಬಾಣವನ್ನು ಪ್ರಯೋಗಿಸ್ತಾನೆ. ಆಗ 3ನೆಯ ಕಣ್ಣು ಶಿವ ತೆರೆದಾಗ ಯಾವ ಕಾಮನಿದ್ದಾನೆ, ಯಾವ ಮನ್ಮಥನಿದ್ದಾನೆ, ಅವನ ಅಂಗವು ಸಂಪೂರ್ಣ ಸುಟ್ಟು ಹೋಗಿ ಆತ ಅನಂಗನಾಗುತ್ತಾನೆ. ಅನಂಗನಾದ ದಿನದಿಂದ ಇದಕ್ಕೆ ಅಂಗದೇಶ ಎಂದು ಕರೆಯಲ್ಪಡುತ್ತದೆ. ಇದು ಅನಂಗನ ಆಶ್ರಮ, ಇಲ್ಲಿ ಇವತ್ತು ತಂಗೋಣ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ತಂಗುತ್ತಾರೆ. ಅಲ್ಲಿ ಅವತ್ತು ರಾತ್ರಿಯನ್ನು ಕಳೀತಾರೆ. ಅಲ್ಲಿರ್ತಕ್ಕಂತಹ ಎಲ್ಲ ಋಷಿಮುನಿಗಳಲ್ಲಿಯೂ ಬ್ರಾಹ್ಮಣ ಮಕ್ಕಳೊಂದಿಗೆ ಅಲ್ಲಿ ಅವರು ಆ ದಿನವನ್ನು ಕಳೀತಾರೆ. ಕಳೆದು ಮರುದಿನ ಎದ್ದು ಒಂದು ದೋಣಿಯನ್ನು ಹಿಡಿದು ಅವರು ಗಂಗಾ ನದಿಯನ್ನು ದಾಟುತ್ತಾರೆ. ಗಂಗಾ ನದಿಯನ್ನು ದಾಟುವಾಗ ನಡುವು ಮಧ್ಯಕ್ಕೆ ಬರುವಾಗ ವಿಶೇಷವಾದಂತಹ ಒಂದು ಶಬ್ದವನ್ನು ಕೇಳ್ತಾರೆ. ಆಗ ರಾಮ ವಿಶ್ವಾಮಿತ್ರರಲ್ಲಿ ಕೇಳ್ತಾನೆ, ಅದೇನು ಶಬ್ದ ಗುರುಗಳೇ ಅಂತ. ಆಗ ಬ್ರಹ್ಮನ ಮಾನಸ ಸರೋವರದಿಂದ ಹೊರಟು ಬರತಕ್ಕಂತಹ ಗಂಗಾ ನದಿ ಹಾಗೂ ಸರಯೂ ನದಿ ಇದೆರಡು ಬಂದು ಸೇರುವ ಆ ಗರ್ಜನೆ ನಿನ್ನ ಕಿವಿಗೆ ಕೇಳ್ತಾ ಇದೆ. ಅದು ಅಷ್ಟೇ, ಬೇರೇನಿಲ್ಲ. ಆ ಶಬ್ದವನ್ನು ನೀನು ಕೇಳು ಅಂತ ಹೇಳ್ತಾರೆ. ಹಾಗೆ ಗಂಗಾ ನದಿಯನ್ನು ದಾಟಿ ಒಂದು ಕಾಡನ್ನು ಪ್ರವೇಶಿಸ್ತಾರೆ. ಆ ಕಾಡು ಬಹಳ ದಂಡಕಾರಣ್ಯವಾಗಿರ್ತದೆ. ಅಲ್ಲಿ ಸಿಂಹ, ಹುಲಿ, ಕಾಡು ಹಂದಿ, ಆನೆಗಳು ಸುಳಿದಾಡುತ್ತಿದ್ದವು. ಕಗ್ಗಲಿ, ಮತ್ತಿ, ಬಿಲ್ವ, ತಿಂದೂಕ ಮೊದಲಾದಂತಹ ದೊಡ್ಡ ದೊಡ್ಡ ಮರಗಳಿತ್ತು. ಆ ಕಾಡು ಭಯಾನಕವಾಗಿತ್ತು. ಆಗ ರಾಮ ಕೇಳ್ತಾನೆ, ಈ ಕಾಡಿಗೆ ಹೆಸರೇನು ಗುರುಗಳೇ ಅಂತ. ಆಗ ಮಲದ ಮತ್ತು ಕುರೂಷ ಅಂತ ಹೇಳ್ತಾರೆ. ಅದು ದೊಡ್ಡ ಕತೆ. ಇಂದ್ರನ ಮೈಯಲ್ಲಿದ್ದಂತಹ ಮಲ ಮತ್ತು ಕೊಳಕಿನಿಂದ ತಯಾರಾಗಿರತಕ್ಕಂತಹ ಪ್ರದೇಶ ಅದು ನಮಗೆ ವಿಷಯ ಅಲ್ಲ. ಇಲ್ಲಿ ಈ ಪ್ರದೇಶ ಬಹಳ
ಐಶ್ವರ್ಯಭರಿತವಾಗಿತ್ತು. ಆದರೆ ಯಕ್ಷಿಣಿಯೊಬ್ಬಳು ಈ ಪ್ರದೇಶವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾಳೆ. ಅವಳ ಹೆಸರೇ ತಾಟಕ ಅಂತ ಹೇಳ್ತಾರೆ. ಈ ತಾಟಕನ ವಧೆಯಾಗಬೇಕು, ವಧೆಯನ್ನು ನೀನು ಮಾಡಬೇಕು ಎಂದಾಗ ರಾಮ ಕೇಳ್ತಾನೆ, ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀ ವಧೆ ನಿಷೇಧವಲ್ಲವೇ ಗುರುಗಳೇ ಅಂತ ಹೇಳ್ತಾರೆ. ಆಗ ಅದು ಹೇಳ್ತಾನೆ, ವಿಶ್ವಾಮಿತ್ರರು ಗುರುಗಳು ಹೇಳಿದ ಎಲ್ಲ ಮಾತನ್ನು ಕೇಳಬೇಕು ಅನ್ನುವುದು ನನ್ನ ತಂದೆಯವರ ಆಜ್ಞೆ ಇದೆ. ನೀವು ಹೇಳಿದಂತೆ ನಾನು ಅವಳನ್ನು ವಧಿಸ್ತೇನೆ, ಆದರೂ ಸ್ತ್ರೀ ವಧೆ ತಪ್ಪಲ್ವೇ ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಅವಳು ಸ್ತ್ರೀಯಾದರೂ ಅವಳು ಧರ್ಮವನ್ನು ಮೀರಿದಂಥ ಯಕ್ಷಿಯವಳು. ಅವಳು ಬಹಳ ವಿಧ್ವಂಸಕವನ್ನು ಮಾಡ್ತಾಳೆ, ಪ್ರಪಂಚಕ್ಕೆ ಅವಳು ಕೆಟ್ಟದನ್ನು ಮಾಡ್ತಾಳೆ. ನಾನು ನನ್ನ ತಪಶಕ್ತಿಯಿಂದ ಅವಳನ್ನು ನಿಯಂತ್ರಿಸಿದ್ದೇನೆ, ಆದರೆ ನಿನ್ನಿಂದ ಅವಳ ವಧೆಯಾಗಬೇಕು ಅಂತ ಹೇಳ್ತಾರೆ. ಅದರಂತೆ ರಾಮನು ತನ್ನ ಬಿಲ್ಲನ್ನು ಎತ್ತಿ ಆತದನ್ನು ಠೇಂಕಾರ ಮಾಡಿದಾಗ ಬಹಳ ದೊಡ್ಡ ಶಬ್ದ ಬರ್ತದೆ, ಇಡೀ ಕಾಡು ನಡುಗುತ್ತದೆ. ಅದೇ ಬೃಹದಾಕಾರವಾದ ಶರೀರವನ್ನು ಹೊಂದಿದಂತಹ ರಾಕ್ಷಸಿಯಾದಂತಹ ತಾಟಕ ಬಂದು ರಾಮನ ಮೇಲೆ ಎರಗುವುದಕ್ಕೆ ಬರ್ತಾಳೆ. ಆ ಸಂದರ್ಭದಲ್ಲಿ ರಾಮ ಒಂದು ಬಾಣವನ್ನು ತೆಗೆದು ಪ್ರಯೋಗಿಸುತ್ತಾನೆ. ಆ ಕ್ಷಣದಲ್ಲಿ ತಾಟಕ ಸತ್ತು ನೆಲಕ್ಕುರುಳುತ್ತಾಳೆ. ಅಲ್ಲಿಗೆ ತಾಟಕ ವಧೆಯಾಗುತ್ತದೆ. ಅದನ್ನು ಕಂಡಂತಹ ಇಂದ್ರ ಬಹಳ ಸಂತುಷ್ಟನಾಗಿ ಓಡಿ ಬಂದು ಪುಷ್ಪ ಮಳೆಯನ್ನು ಗೆರೆಯುತ್ತಾನೆ. ಇಡೀ ಕಾಡು ದಂಡಕಾರಣ್ಯವಾಗಿದ್ದಂತಹ ಆ ಭಯಂಕರವಾದ ಕಾಡು ಒಂದು ಸುಂದರವಾದ ವನವಾಗಿ ಮಾರ್ಪಡುತ್ತದೆ. ಅದು ರಾಮ ಯಾವತ್ತು ತಾಟಕಿಯನ್ನು ವಧಿಸಿ ಅಲ್ಲಿ ಧರ್ಮರಕ್ಷಣೆಯನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಇಂದ್ರ ಹೇಳ್ತಾನೆ, ಈ ಮಕ್ಕಳು ಪ್ರಪಂಚಕ್ಕೆ ಬೇಕಾದವರು, ಇವರು ಶಕ್ತಿಶಾಲಿಗಳು, ಇವರಿಗೆ ಸಕಲವಾದಂತಹ ಮಂತ್ರಾಸ್ತ್ರಗಳನ್ನು ನೀವು ಬೋಧಿಸಿ ಗುರುಗಳೇ ಅಂತ ಹೇಳಿ ಮುನಿವರ್ಯ ಅಂತ ಹೇಳಿ ಇಂದ್ರ ಕೇಳಿಕೊಳ್ತಾನೆ. ಅದರಂತೆ ಬಹಳಷ್ಟು ಮಂತ್ರಾಸ್ತ್ರಗಳನ್ನು ವಿಶ್ವಾಮಿತ್ರರು ಅವರಿಗೆ ಅಲ್ಲಿ ಉಪದೇಶಿಸ್ತಾರೆ. ಅಲ್ಲಿ ಮುಖ್ಯವಾಗಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ದೇವತಾ ರೂಪದ ಮಂತ್ರಾಸ್ತ್ರಗಳನ್ನು ಉಪದೇಶಿಸ್ತಾರೆ. ಆ ಉಪದೇಶವನ್ನು ಪಡೆದು ಆಗ ಅಲ್ಲಿ ರಾತ್ರಿ ಆಗ್ತದೆ. ರಾತ್ರಿ ಆದಾಗ ವಿಶ್ವಾಮಿತ್ರರು ಶ್ರೀರಾಮನಲ್ಲಿ ಹೇಳ್ತಾರೆ, ಇವತ್ತು ಇಲ್ಲಿಯೇ ತಂಗಿ ನಾಳೆಯ ಮುಂಜಾನೆ ನಾವು ಇಲ್ಲಿಂದ ಮುಂದುವರಿಯೋಣ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಗುರುಗಳನ್ನು ಯಥೇಚ್ಛವಾಗಿ ಸತ್ಕರಿಸಿದಂತಹ ರಾಮಲಕ್ಷ್ಮಣರು ಹುಲ್ಲಿನ ಹಾಸಿಗೆಯಲ್ಲಿ, ಸಪ್ಪಿನ ಹಾಸಿಗೆಯಲ್ಲಿ ಅವತ್ತು ರಾತ್ರಿಯನ್ನು ಕಳೀತಾರೆ. ಇನ್ನು ಮುಂದಿನ ಭಾಗದಲ್ಲಿ ನಾವು ಕಥೆಯನ್ನು ಕೇಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಈ ಕಥೆಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳಿಕೊಳ್ತಾ, ವಾಲ್ಮೀಕಿ ರಾಮಾಯಣ ಪ್ರತಿ ಮನೆಗೆ ತಲುಪಲಿ ಎನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು.